ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮತ್ತೆ ನಾನೊಂದು ಕುಕಿಂಗ್ ಬ್ಲಾಗ್ ಜೊತೆಗೆ ಬಂದಿದ್ದೀನಿ. ಸೊ ಏನಪ್ಪ ಮಾಡ್ತಿದ್ದೀನಿ ಅಂದರೆ ಕರ್ನಾಟಕ ಸ್ಟೈಲ್ ಚಟ್ನಿ ಪುಡಿ. ಸೊ ಈಸಿ ಆ್ಯಂಡ್ ಕ್ವಿಕ್ ಆ್ಯಂಡ್ ಬ್ಯಾಚುಲರ್ಸ್ಗಾದರೆ ತುಂಬ ಯೂಸ್ಫುಲ್ ಥಿಂಗ್. ಯಾಕಂದರೆ ಅನ್ನ ಮಾಡ್ಕೊಂಡ್ರಿ, ಲೇಟಾಗಿ ಬಂದ್ರಿ, ಅನ್ನ ಮಾತ್ರ ಮಾಡ್ಕೊಳಕ್ಕಾಯ್ತು, ಸಾಂಬಾರು ಏನೂ ಇಲ್ಲ, ಮಾಡೋಕ್ಕಾಗ್ತಿಲ್ಲ ಅನ್ನೋ ಟೈಮಲ್ಲಿ, ಸುಸ್ತಾಗಿರೋ ಟೈಮಲ್ಲಿ ಸ್ವಲ್ಪ ಈ ತುಪ್ಪ ಹಾಕ್ಕೊಂಡು ಇಲ್ಲಾಂದರೆ ಎಣ್ಣೆ ಹಾಕ್ಕೊಂಡು ಈ ಪೌಡರ್ ಏನು ಮಾಡಿಟ್ಕೊಂಡ್ರೆ ಒಂದ್ಸಲಿ ನೀವು ಇದನ್ನು ಹಾಕ್ಕೊಂಡೇ ತಿಂದ್ಬಿಡ್ಬೋದು. ಬೇರೆ ಏನೂ ನೆಸೆಸಿಟಿನೇ ಇರಲ್ಲ. ಸೊ ಆ್ಯಂಡ್ ಈಸಿ ಕೂಡ, ಇಂಗ್ರೀಡಿಯೆಂಟ್ಸು ಜಾಸ್ತಿ ಏನಿರಲಿಲ್ಲ. ಸೊ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ನಾನು ಇವತ್ತು ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಬೇರೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಹಾಗಾಗಿ ಇದನ್ನು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಅರೌಂಡ್ 1.5 ಬಟ್ಲಷ್ಟು ಕಡಲೆ ಬೀಜ, ಹಸಿ ಕಡಲೆ ಬೀಜನ ತೊಗೊಂಡು ಇದನ್ನು ಹುರ್ಕೋತಾ ಇದ್ದೀನಿ. ನೋಡ್ಬೋದು ನೀವು, ಕಲರ್ ಚೇಂಜ್ ಆಗ್ತಾಯಿದೆ. ಸೊ ಇದನ್ನು ಪ್ರಾಪರಾಗಿ ಸ್ಲೋ ಫ್ಲೇಮಲ್ಲಿ ಚೆಂದ ಮಾಡಿ ಹುರ್ಕೊಳ್ಳಿ ಇದನ್ನು. ಸೊ ಒನ್ಸ್ ಅದು ಚೆನ್ನಾಗಿ ಹುರಿದಿದ್ದಾದಮೇಲೆ ನಿಮಗೆ ಗೊತ್ತಾಗುತ್ತೆ ನೋಡಿ, ಸ್ವಲ್ಪ ಅದು ಸಿಪ್ಪೆ ಸುಲಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿವರೆಗೂ ಹುರಿಬೇಕು. ಸ್ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಸೊ ಸೀಸ್ಬೇಡಿ, ತುಂಬ ಕಪ್ಪಗೆ ಮಾಡಬೇಡಿ, ಅವಾಗ ಟೇಸ್ಟೇ ಬೇರೆ ಥರ ಆಗಿಬಿಡತ್ತೆ. ಸೊ ಚೆನ್ನಾಗಿ ಹುರಿದು ನಾನು ಎತ್ತಿಟ್ಕೊಂಡಿದ್ದೀನಿ. ಓಕೆನಾ, ಹೀಗೆ ಈ ಲೆವೆಲ್ಗೆ ಹುರಿದಿಟ್ಕೊಂಡ್ರೆ ಸಾಕು. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಬಿಡೋಣ ಈಗ. ಸೊ ಬೇಸಿಕಲಿ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ. ಕರ್ಬೇವಿನ ಸೊಪ್ಪು, ಒಂದು ತುಂಡಷ್ಟು ಲೈಕ್ ಬೆಲ್ಲ ಇಲ್ಲದೆ ಇರೋ ಸಕ್ಕರೆ ಹಾಕ್ಕೋಬೋದು, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣು, ಒಂದು 6ರಿಂದ 7 ಬೆಳ್ಳುಳ್ಳಿ ಎಸಲು ದಪ್ಪ ಇದ್ದರೆ, ಇಲ್ಲಾಂದರೆ ಒಂದು ಪೂರ್ತಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, 7ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ ಆ್ಯಂಡ್ ಜೀರಿಗೆ. ಇದಿಷ್ಟೇ ಬೇಕಾಗಿರೋದು ಫ್ರೆಂಡ್ಸ್. ಸೊ ಇದಿಷ್ಟನ್ನು ಕಡಲೆ ಬೀಜನ ನಾನು ಎಣ್ಣೆ ಹಾಕದಿರ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೆ. ಈಗ ಇನ್ನು ಮಿಕ್ಕಿರುವಂಥ ಐಟಮ್ಸ್ ಅಂದರೆ ಬೇರೆ ಏನೇನು ನಾನು ತೋರಿಸಿದ್ನಲ್ಲ, ಸೊ ಫಸ್ಟಿಗೆ ಇಲ್ಲಿ ಎಣ್ಣೆ ಹಾಕ್ಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ. ಮಿಕ್ಕಿದ್ದ ಎಲ್ಲ ಐಟಮ್ಸ್ನು ಎಣ್ಣೆ ಹಾಕಿ ಹುರ್ಕೋಬೇಕು. ಸ್ವಲ್ಪ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಏನು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಯಾವುದೇ ಯೂಸ್ ಮಾಡಿ. ಇದು ಆ್ಯಕ್ಚುಲಾಗಿ ನನಗೆ ಗುಂಟೂರು ಮೆಣಸಿನ್ಕಾಯಿ ಸಿಗಲಿಲ್ಲ. ಸೊ ನನಗೆ ಅದಕ್ಕೋಸ್ಕರ ನಾನು ಈ ಕಾಶ್ಮೀರಿ ಚಿಲ್ಲಿನ ಯೂಸ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಸ್ಪೈಸಿನೂ ಇರುತ್ತೆ, ಕಲರು ಚೆನ್ನಾಗಿ ಕೊಡುತ್ತೆ. ನಿಮ್ಗೆ ಇನ್ನೂ ಜಾಸ್ತಿ ಕಲರ್ ಕೊಡಬೇಕು ಅಂದರೆ ಜಾಸ್ತಿ ಖಾರ ಕೊಡಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3 ಮತ್ತು ಇದನ್ನು ಒಂದು 4 ಯೂಸ್ ಮಾಡ್ಕೋಬೋದು. ಅಂದರೆ 1.5 ಕಪ್ಗೆ ಬೇಸಿಕಲಿ. ಸೊ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಾ ಅಂದರೆ ಅದಕ್ಕೆ ತಕ್ಕನಂಗೆ ಹಾಕ್ಕೊಳ್ಳಿ. ಸೊ ಇಲ್ಲಿ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ಇದು ಚೆನ್ನಾಗಿ ಹುರ್ಕೋಬೇಕು. ಯಾಕಂದರೆ ನಮಗೆ ಬೇರೆ ಏನು ನಾವು ಖಾರ ಆ್ಯಡ್ ಮಾಡ್ತಾಯಿಲ್ಲ, ಇದನ್ನೇ ಖಾರ ಹಾಕ್ತಾ ಇರೋದು. ಸೊ ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತೊಗೊಳ್ಳಿ. ಖಾರ ತಿನ್ನೋರು ಖಾರ ಹಾಕ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಇಷ್ಟ. ಅದ್ರ ಜೊತೆಗೆ ಒಂದು 6ರಿಂದ 7 ಬೆಳ್ಳುಳ್ಳಿ ಎಸಳುಗಳು, ಅದು ಕೂಡ ಕೆಂಪಾಗಬೇಕಷ್ಟೇ. ಮೇಲ್ಗಡೆ ಲೇಯರ್ ಕೆಂಪಾದರೆ ಸಾಕು, ತುಂಬ ಒಳಗಡೆವರೆಗೂ ಕುಕ್ ಆಗಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಮೇಲ್ಗಡೆವರೆಗೂ ಅದು ಕೆಂಪಾಗ್ತಾ ಹೋದರೆ ಅಷ್ಟೇ ಸಾಕು. ಸೊ ಇದಕ್ಕೆ ನಾವೀಗ ಏನು ಮಾಡ್ತಿದ್ದೀವಿ ಅಂದರೆ ಕರಿಬೇವು ಸ್ವಲ್ಪ ಒಣಗಿದೆ ನನ್ನ ಹತ್ರ ಇರೋದು. ಸೊ ಹಸಿ ಕರಿಬೇವಿನ ಸೊಪ್ಪಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಕೂಡ ಕ್ರಿಸ್ಪ್ ಆಗಬೇಕು. ಕರಿಬೇವಿನ ಸೊಪ್ಪು ಏನಿದೆ ಅಲ್ಲ, ನೀವು ಹಸಿದು ಹಾಕಿದ್ರಿ ಅಂದರೆ ಅದು ಚೆನ್ನಾಗಿ ಕಟ ಆಗಬೇಕಂದ್ರೆ ನಿಮಗೆ ಕೈಯಲ್ಲಿ ಹಿಡ್ಕೊಂಡ್ರೆ ಮುರಿಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಅದನ್ನು. ಸೊ ಅದಾದ ನಂತರದಲ್ಲಿ ಇದೆಲ್ಲ ನೋಡಿ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೋತಿದ್ದೀವಿ. ಇದ್ರ ಜೊತೆಗೆ 1 ಟೇಬಲ್ ಸ್ಪೂನು, 1.5 ಕಪ್ಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆನೇ ಇದರಲ್ಲಿ ಆ್ಯಕ್ಚುಲಾಗಿ ತುಂಬ ಮಜಾ ಕೊಡುವಂಥದ್ದು. ಚೆಂದ ಫ್ರೈ ಮಾಡ್ಕೊಳ್ಳಿ. ಆ ಜೀರಿಗೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣವೇ ಆಫ್ ಮಾಡ್ಕೊಂಬಿಡಿ. ಯಾಕಂದರೆ ಜೀರಿಗೆ ಜಾಸ್ತಿ ಬರ್ನ್ ಆಗಿಬಿಟ್ರು ಕೂಡ, ಅಂದರೆ ಸುಟ್ಟೋದ್ರೂ ಕೂಡ ಅದೊಂಥರ ಸ್ಮೆಲ್ಲೇ ಚೇಂಜ್ ಆಗಿಬಿಡುತ್ತೆ ಚಟ್ನಿ ಪುಡಿದು. ಸೊ ಹಾಗಾಗಿ ಜೀರಿಗೆಯನ್ನು ಒಂದು ಸ್ಮೆಲ್ ಬರುತ್ತೆ, ಅದು ಘಮ ಬರುತ್ತೆ. ಆ ಘಮ ಬಂದಾಗ ನೀವು ಅದನ್ನು ಆಫ್ ಮಾಡ್ಕೊಂಬಿಡಿ. ಸೊ ಆಫ್ ಮಾಡಿದ ನಂತರ, ಕೂಲ್ ಆದ ನಂತರದಲ್ಲಿ ನಾನು ಅದನ್ನು ಜಾರ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ಜಾರಲ್ಲಿ ಅದಷ್ಟನ್ನು ಹಾಕ್ಕೊಂಡು ನಾವೀಗ ಏನು ಮಾಡ್ತೀವಿ ಅಂದರೆ ಪೀಸ್ ಆಫ್ ಬೆಲ್ಲ ಇಟ್ಟಿದ್ನಲ್ಲ, ಒಂದು ಚಿಕ್ಕ ಸೈಜ್ ಆಫ್, ಅದೂ ಒಂದು ಗೋಲಿ ಗಾತ್ರ ಅಂತ ಹೇಳ್ಬೋದು, ಗೋಲಿ ಗಾತ್ರದ
ಪೀಸ್ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು. ಸೊ ನೀವು ಗ್ರೈಂಡ್ ಮಾಡಿದ್ಮೇಲೆ ಹಿಂಗೆ ಸೈಡಲ್ಲಿ ಇರುತ್ತಲ್ಲ ಅದನ್ನು ಮಧ್ಯಕ್ಕೆ ತೊಗೊಳ್ಳಿ, ಯಾಕಂದರೆ ಎಲ್ಲದನ್ನು ಸೈಡಿಂದ ಮಧ್ಯಕ್ಕೆ ತೊಗೊಳ್ಳಿ, ಇಲ್ಲಾಂದರೆ ಅದು ಹಂಗೆ ಸ್ಟಕ್ ಆಗಿಬಿಡುತ್ತೆ, ಕಡಲೆ ಬೀಜಕ್ಕೆ ಮಿಕ್ಸ್ ಆಗೋದಿಲ್ಲ ಪ್ರಾಪರಾಗಿ. ನಾನಿಲ್ಲಿ ಹೊಟ್ಟು ತೆಗಿದಿರ ಅಂದರೆ ಕಡಲೆ ಬೀಜ ಹುರಿದ್ಮೇಲೆ ಹೊಟ್ಟು ತೆಗಿದಿರನೇ ರುಬ್ಕೊಂಡಿದ್ದೀನಿ. ನೀವು ಕೂಡ ಹಾಗೆ ಮಾಡ್ಬೋದು, ಇಲ್ಲ ಹೊಟ್ಟು ತೆಗಿಯೋಕ್ಕೆ ಇಷ್ಟ ಇದ್ದವರು ಹೊಟ್ಟು ತಕ್ಕೊಬೋದು. ಸೊ ನಾನು ಉಪ್ಪನ್ನ ಅಲ್ಲೆಲ್ಲೂ ಹಾಕಿರಲಿಲ್ಲ, ಈಗ ಇಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ತರಿಯಾಗಿ ರುಬ್ಕೊಂಡ್ಮೇಲೆ ಇದು ಹಿಂಗೆ ಇರಬೇಕು, ಇನ್ನೂ ಅಂದರೆ ಇಷ್ಟು ತರಿಯಾಗಿರ್ಬೋದು, ಸ್ವಲ್ಪ ತರಿಯಾಗಿದ್ದರೆ ಓಕೆ. ಸೊ ನೀವಿಲ್ಲಿ ನೋಡ್ಬೋದು ನಮ್ಮ ಚಟ್ನಿ ಪುಡಿ ರೆಡಿ ಇದೆ. ಸೊ ಖಾರಕ್ಕೆ ಬೇಕಾದವರು ಇಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಖಾರ ಇಷ್ಟ ಇರುವವರು ಇಲ್ಲಿ ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನಾನಿಲ್ಲಿ ಟೇಸ್ಟ್ ಎಲ್ಲ ಮಾಡ್ತಾಯಿದ್ದೀನಿ, ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದೆ. ಸೊ ಎಲ್ಲ ಪರ್ಫೆಕ್ಟಾಗಿತ್ತು ನನಗೆ. ಸೊ ಖಾರ ಗೀರ ಏನೂ ರಿಕ್ವೈರ್ಮೆಂಟ್ ಇರಲಿಲ್ಲ, ನಾನು ಹಾಕಿದ ಮೆಷರ್ಮೆಂಟ್ಸ್ ಎಲ್ಲ ಕರೆಕ್ಟಾಗಿತ್ತು. ಸೊ ನಾನು ಅದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ತೊಗೊಂಡಿದ್ದೀನಿ. ಏರ್ ಟೈಟ್ ಕಂಟೈನರಲ್ಲಿದ್ದರೆ ಒಂದು ವಾರದ ತನಕನೂ ನೀವು ಔಟ್ಸೈಡಲ್ಲೇ ಇಟ್ಕೋಬೋದು. ಹಾಗಿಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ಲೈಕ್ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು. ಸೊ ನಾನೊಂದು ಸ್ವಲ್ಪ ನನಗೆ ಈಗ ತಿನ್ನಲಿಕ್ಕೆ ಅಂತ ಎತ್ತಿಟ್ಕೊಂಡು ಇನ್ನು ಮಿಕ್ಕಿದ್ದಷ್ಟನ್ನು ನಾನು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಸೊ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಸಪೋರ್ಟ್ ಮೀ ಗೈಸ್. ಥ್ಯಾಂಕ್ ಯು.